ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕ್ವಿಕ್ಕಾಗಿ ಆಗುವಂಥ ಮಶ್ರೂಮ್ ಮಸಾಲ ಗ್ರೇವಿ ಹೇಗೆ ಮಾಡೋದಂತ ನೋಡೋಣ. ಇದು ಡಿಫ್ರೆಂಟಾಗಿ ನಾವು ಹಸಿರು ಮಸಾಲೆ ತೊಗೊಂಡು ಮಾಡೋಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಲ್ಲಿ ಮಶ್ರೂಮ್ನ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, 2 ಪ್ಯಾಕೆಟಷ್ಟು. ಈ ಥರ ನಾನು ಮಶ್ರೂಮ್ನ ಸ್ಕಿನ್ನೆಲ್ಲ ಈ ಥರ ಪೀಲ್ ಮಾಡಿಕೊಂಡು ನಂತರ ತೊಳೆದು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪೀಲ್ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಶ್ರೂಮ್ ಸಹ ಕ್ಲೀನಾಗಿರುತ್ತೆ. ಅದರಲ್ಲಿರೋ ಡಸ್ಟ್, ಧೂಳು, ಮಣ್ಣೆಲ್ಲ ನೀಟಾಗಿ ಹೋಗುತ್ತೆ. ನೋಡಿ, ಈ ಥರ ತೆಗೆದು ಇದನ್ನು ತೊಳೆದು ಎತ್ತಿಟ್ಕೊಂಡ್ರೆ ಆಯಿತು. ಈಗ ನಾನಿಲ್ಲಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಡಾಯಿಗೆ. ಅದಕ್ಕೆ ಮಶ್ರೂಮ್ ಎಲ್ಲ ಕಟ್ ಮಾಡಿ ಇಟ್ಟಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸಾರಿ ಮಶ್ರೂಮ್ ಕ್ಲೀನ್ ಮಾಡಿ ಈ ಥರ ಮಾಡಿ ನೋಡಿ. ಮಶ್ರೂಮ್ ಅಷ್ಟೇ ತುಂಬ ಟೇಸ್ಟಿ ಅನಿಸುತ್ತೆ. ಕ್ಲೀನಿಂಗ್ ತುಂಬ ಕಷ್ಟ ಆಗೋದಿಲ್ಲ ಈ ಥರ ಎಲ್ಲ ಸಿಪ್ಪೆ ತೆಗೆದು ಮಾಡೋದ್ರಿಂದ. ಇಲ್ಲ ಅಂತಂದರೆ ನಾವು ಒಂದು 4-5 ಬಾರಿ ಆದರೂ ನೀಟಾಗಿ ತುಳಿದು ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಈ ಥರ ನೀಟಾಗಿ ಸ್ಕಿನ್ ರಿಮೂವ್ ಮಾಡಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು 1 ಈರುಳ್ಳಿ, ದೊಡ್ಡ ಸೈಜಿಂದು 1 ಈರುಳ್ಳಿ, ಚಿಕ್ಕದಾಯ್ತಂದರೆ 2 ತೊಗೊಳ್ಬೋದು. ಹಾಗೆ ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಒಳ ಹಿಡಿಯಷ್ಟು ಬೆಳ್ಳುಳ್ಳಿ, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ ನಾನು. ನೋಡಿ, ಇಲ್ಲಿ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು. ಈಗ ಇಲ್ಲಿ ಮಶ್ರೂಮ್ ಬೇಯ್ತಾ ಇದೆ. ಸ್ವಲ್ಪ ಈ ಥರ ನೀರು ಬಿಟ್ಕೊಳ್ಳೋ ತನಕ ಬೆಂದರೆ ಸಾಕಾಗುತ್ತೆ. ತುಂಬ ಏನು ಬಾಯ್ಲ್ ಮಾಡಬೇಕಾಗಿಲ್ಲ ಮಶ್ರೂಮ್ನ. ಈ ಥರ ನೀರೆಲ್ಲ ಬಿಟ್ಟು ಆ ನೀರು ಸ್ವಲ್ಪ ಇಂಗಬೇಕು, ಅಲ್ಲಿವರೆಗೆ ಮಶ್ರೂಮ್ನ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಟೈಮಲ್ಲಿ ನಾನು ನೀರೆಲ್ಲ ಕಡಿಮೆ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈಗ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸಿ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿಕೊಡ್ಬೇಕು. ನಂತರ ಇಲ್ಲಿ 1 ಬೌಲಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗ್ರೇವಿಗೆ ಆಗಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಈಗಲೇ. ಅಥವಾ ನೀವು ಟೊಮೆಟೊ ಬೇಯೋದಕ್ಕೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೆ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಟೊಮೆಟೊ ಸಹ ಸಾಫ್ಟ್ ಆಗ್ತಾಯಿದೆ. ಈ ರೀತಿ ಆಯಿಲ್ ಬಿಡ್ತಾ ಬಂದಾಗ ಇದಕ್ಕೆ ನಾವು ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಪೇಸ್ಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದು ಸಹ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ನೀವು ಮಶ್ರೂಮ್ ಮಸಾಲ ಮಾಡಿರ್ತೀರ, ಬಟ್ ಈ ಸ್ಟೈಲಲ್ಲಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಅಷ್ಟೇ, ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಇಲ್ಲಿ 1/2 ಸ್ಪೂನಷ್ಟು ಅರಶಿನ, ಚಿಕ್ಕ ಸ್ಪೂನಲ್ಲಿ 1 ಫುಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲ, ಹಾಗೆ ಅಚ್ಚ ಖಾರದ ಪುಡಿ 1/2 ಸ್ಪೂನ್ನಷ್ಟು. ನೀವು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಖಾರ ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಂತರ ಇದನ್ನೆಲ್ಲ ಇದೇ ರೀತಿ ಫ್ರೈ ಮಾಡಿಕೊಡ್ಬೇಕು. ಸ್ವಲ್ಪ ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ತು ಅಂತಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ. ಈಗಿಲ್ಲಿ ನಾನು ಮಿಕ್ಸರ್ ಜಾರನ್ನು ತೊಳೆದಿಟ್ಕೊಂಡಿರೋಂಥ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ಚಪಾತಿ, ಪೂರಿ ಅಥವಾ ರೋಟಿ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ರೈಸ್ ಜೊತೆಗೂ ತುಂಬಾ ಪರ್ಫೆಕ್ಟಾಗಿರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ. ಗೀ ರೈಸ್ಗೂ ಸಹ ಯಾವುದೇ ಫ್ಲೇವರ್ಡ್ ರೈಸ್ಗೆ ಚೆನ್ನಾಗಿರುತ್ತೆ. ಈ ಥರ ಆಯಿಲ್ ಎಲ್ಲ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು. ಈಗೆಲ್ಲ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈ ಟೈಮಲ್ಲಿ ನಾನು ಏನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಟಿದ್ವಲ್ಲ ಮಶ್ರೂಮ್ನ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರಿನ ಜೊತೆಗೇ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ. ಮಶ್ರೂಮ್ಗೆಲ್ಲ ಮಸಾಲೆ ಹೊಂದೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಮಶ್ರೂಮ್ಗೆಲ್ಲ ನೀಟಾಗಿ ಮಸಾಲೆ ಹೊಂದ್ಕೊಂಡಿದೆ. ಇದನ್ನೀಗ 1-2 ನಿಮಿಷ ಆದ್ರೂ ಸಹ ಬೇಯಿಸ್ಕೊಳ್ಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಇದೇ ರೀತಿ ಮಶ್ರೂಮ್ ಎಲ್ಲ ನೀಟಾಗಿ ಬೇಯಬೇಕು. ನಂತರ ಇದಕ್ಕೆ ನಾನಿಲ್ಲಿ ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಆ ಥರ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ.
ನಂತರ ಇದಕ್ಕೆ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡೋದ್ರಿಂದ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಮಶ್ರೂಮ್ ಸಹ ಚೆನ್ನಾಗಿ ಬೆಂದಿದೆ ನೋಡಿ, ಗ್ರೇವಿ ಸಹ ರೆಡಿ ಆಗಿದೆ. ಈಗ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಸಹ ಈ ಥರ ಮಶ್ರೂಮ್ ಮಸಾಲೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.